ಏನು ಅಂತಂದ್ರೆ ಹಿಂಗೆ ಒಂದು ಊರಿಗೆ ಪುರಾಣ ಕೇಳಕ್ಕೆ ಹೋಗಿತ್ತು. ವಯಸ್ಸಾದ್ರು ಪುರಾಣ ಕೇಳಕ್ಕೆ ಬಂದಿರ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ನಿದ್ದೆ ಬರ್ತಾವೆ ಅಂತ ಹೇಳ್ತಾನೆ ತಂದಿರಲ್ಲ, ನಿಮಗೆ ಗೊತ್ತಿತ್ತೇನೆ? ಪುರಾಣಕ್ಕೆ ಬಂದಾಗ ಯಾಕೆ ಆಕಳಕ್ಕೆ ಬರ್ತಾವು? ಹೌದಲ್ಲಿ ಕಟ್ಟು ಆಕಳಕ್ಕೆ ಬರ್ತಾವೆ ನೋಡ್ರಿ. ನೋಡ್ಬೇಕು, ಬಾಯಿ ತೆಗಿತಿರ್ತಾರೆ. ಮುಂದಿದ್ದವ್ರಿಗೆ ಸ್ನೋ ಪೌಡರ್ ಸಿಡಿದಿರ್ತೈತಿ, ಬಾಯಿ ತೆಗಿತಿರ್ತಾರೆ. ಆಕಳಕ್ಕೆ ಬಂದುಬಿಡ್ತಾವೆ ಪುರಾಣಕ್ಕೆ ಬಂದಾಗ. ಯಾಕೆ ಹೇಳ್ರಿ? ತಂಪು ಗಾಳಿ ಬೀಸ್ತಿರ್ತೈತಿ ನೋಡ್ರಿ, ಬೀಸ್ತಿ ನೋಡಿವ ಅದು ನೋಡ್ರಿ, ಅದು ನಮ್ಮ ಮಾತು ಕೇಳಕ್ಕೈತಿ ಕಾಣ್ತತಿ. ತಂಪು ಗಾಳಿ ಬೀಸಿ ಬಿಡ್ತತೆ. ಬಾಜುಕ್ಕೆ ನೀವೆಲ್ಲ ಕೂತಿರ್ತೀರಿ, ನಿಮಗೆ ಏನಾಗತ್ತಂದ್ರೆ ಅಲ್ಲಿ ಇಲ್ಲಿ ಕೆಲಸ ಮಾಡಿರ್ತೀರಿ, ಮೈಗೆ ದನು ಆಗಿಬಿಡ್ತಾವೆ. ಮೈಗೆ ಯಾವಾಗ ದನು ಆಗ್ತಾವಲ್ಲ, ದನು ಆಗಿರ್ತಕ್ಕಂಥ ಕಾಲದೊಳಗೆ ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ಮನಸ್ಸಿಗೆ ಬೇಜಾರು ಅನ್ನಿಸಿ ನಿದ್ದೆ ಬರಾಕತ್ತವ. ಒಂದು ಊರಿಗೆ ಒಂದು ಪುರಾಣ ನಡೆದಿತ್ತೇವ. ಮುದುಕಿ ಪುರಾಣ ಕೇಳಕ್ಕೆ ಬರ್ತೇವ. ಮುದುಕಿ ಪುರಾಣ ಕೇಳಕ್ಕೆ ಬಂದಾಗ ಹಳಿ ಮಠ ಇವ. ಅದು ಹಳಿ ಮಠ ಅಂತಂದ್ರೆ ನೆನಪಿಟ್ಕೊಳ್ರಿ, ಆಗಿನ ಕಾಲದ ಕತೆ ಇದು. ಹಳಿ ಮಠ ಮ್ಯಾಲೆಲ್ಲ ಇದನ್ನು ಚೆತ್ತ ಬಡಿದಿರು, ಕೆಳಗೆ ಮುದುಕಿ ಕೂತು ಕುಡ್ದ ಪ್ರವಚನ ಚಾಲು ಆತ ಇವ. ಚಾಲು ಆಗಿರಪ್ಲೆ ಹೆಂಗೆ ಪುರಾಣ ನಡೀತು? ಪುರಾಣಕ್ಕೆ ಬಂದು ಮುದುಕಿ ದೇವ್ರ ಚಿಂತೆ ಮಾಡಬೇಕಲ್ಲ, ಪುರಾಣ ಹೇಳೋನ್ ಮಾತು ಕೇಳಬೇಕಿಲ್ಲ. ಅಲ್ಲಿ ಬಂದು ಏನು ಮಾಡಕತ್ಲ ಗೊತ್ತೇನು? ಯವ್ವ, ನನ್ನ ಮಗನ ನನ್ನ ಸೊಸಿ ಜಕ್ಕೊಳಕತ್ತಾಳೆವ್ವ, ನನ್ನ ಮಗ ನನ್ನ ಮಾತು ಕೇಳವಾಳೆವ್ವ. ಚಿಂತೆ ಮಾಡೋಕೆ ಏನಕ್ಕೆ ಹಾಕಕತ್ತೀರಿ? ಯವ್ವ, ನನ್ನ ಜೀವನ ಹೆಂಗೆ ಮುಂದಿನ, ನನಗೆ ಹೊಟ್ಟಿಗೆ ಹಾಕೋರು ಯಾರು, ನಂದು ಹೆಂಗೆ ಜೀವನ ಅಂತ ಮುದುಕಿ ಚಿಂತೆ ಮಾಡಕೈತು ನೋಡ್ರಿ. ಚಿಂತೆ ಮಾಡಕತ್ತಾನ. ಅದ್ರಾಗ ಪುರಾಣದ ಒಂದು ವಿಶಿಷ್ಟತೆ ಏನಾದ್ರೆ ನಿದ್ದೆ ಬಂದುಬಿಡ್ತಾವೆ. ಇಲ್ಲಿ ಭಾಳಷ್ಟು ಮಂದಿ ಮಕ್ಕೊಂಡ್ಬಿಡ್ತಾರೆ. ಆದ್ರೆ ನಿಮ್ಮ ಊರಾಗ ಯಾರೂ ಮಕ್ಕೊಂಡಿಲ್ಲ ನೋಡೀನಿ. ಮತ್ತೆ ನಾ ಎಲ್ಲ ಕಡೆ ನೋಡ್ಕೋತಿರ್ತೀನಿ, ಯಾರೂ ಮಕ್ಕೊಂಡಿಲ್ಲ ನಿಮ್ಮ ಊರಾಗ. ಆದ್ರೆ ಆ ಊರಾಗ ಮುದುಕಿಗೆ ನಿದ್ದೆ ಬಂದು ನಿದ್ದೆ ಬಂದು ಏನು ಮಾಡಿದ್ಲು ಅಂತಂದ್ರೆ ಮಕ್ಕೊಡ್ತಾವ. ಚಿಂತೆ ಮಾಡ್ಕೋತ ಮಕ್ಕೋತು ಎಲ್ಲಿ ಮಕ್ಕೋತು ಅಂತಂದ್ರೆ ಹಳಿ ಮಠ ಅಂತ ನಿಮಗೆಲ್ಲ ಹೇಳಿದ್ನ್ಯಾ. ಹಳಿ ಮಠ ಅಂದ ಬಳಿಕ ಹಳಿ ಮಠದಾಗ ಈ ಹೆಗ್ಗಡದಂಥ ಇಲಿಗಳಿದ್ದು ಇವ. ಇಲಿ ಅಂದ್ರೆ ಗೊತ್ತಾಗ್ತಾವಲ್ಲ ನಿಮಗೆ? ಕರ್ರಗಿರ್ತಾವ ನೋಡಿವ, ಉದ್ದ ಬಾಲ್ ಇರ್ತಾವ. ಅವಕ್ಕೆ ಏನಂತ ಕರೀತಾರೆ? ಹೆಗ್ಗನಂತ ಕರೀತಾರೆ, ಇಲಿ ಅಂತ ಕರೀತಾರೆ. ಇಲಿಗಳಿದ್ದು ಏನು ಇಲಿಗಳಿದ್ದುವಲ್ಲ, ಇಲಿಗಳಿದ್ದಿರ್ತಕ್ಕಂಥ ಕಾಲದೊಳಗೆ ಮುದಿಕ್ ಹೋಗಿ ಎಲ್ಲಿ ಮಕ್ಕೋತು ಅಂತಂದ್ರೆ ಆ ಇಲಿದೊಂದು ಬಿಲ ಅಂತ ಕರೀತಾರೆ ನೋಡ್ರಿ. ದೊಡ್ಡ ರಂಧ್ರ ಇರ್ತಾವು, ಗೊತ್ತೇ ನೀವು ಹೆಂಗಿರ್ತಾವ? ಅವೆಲ್ಲ ಹೊಲಗೆ ಹೋಗಿ ಹಡ್ಡಿ ಮ್ಯಾಲ ತೆಗೆದು ಮಣ್ಣು ಒಗದಿರ್ತಾವಲ್ಲ ಇಲಿಗಳು. ಅಂತಹ ಇಲಿಗಳು ತೆಗೆದಿರ್ತಕ್ಕಂಥ ದೊಡ್ಡ ಬಿಲದತ್ತಕ್ಕೆ ಹೋಗಿ ಏನು ಮಾಡಿತ್ತು ಅಂದ್ರೆ ಮುದಿಕ್ ಹೋಗಿ ಮಕ್ಕೋತೇವ. ಮುದುಕಿ ಹೋಗಿ ಮಕ್ಕೋತು. ಹೆಂಗೆ ಮಕ್ಕೊಂಡಿತ್ತು ಅದ್ರ ಪಾಪ ಮುದುಕಿ ಅಂದ್ರೆ ಆ ಇಲಿ ಗುದ್ದಿನ ಮೇಲೆ ಬಾಯಿ ತಕೊಂಡು ಮಕ್ಕೊಂಡಾಳ್ರಿ. ಎಲಿ ಮಕ್ಕೊಂಡಾಳು, ಆ ಎಲಿ ಗುದ್ದಿನ ಮೇಲೆ ಬಾಯಿ ಹಿಂಗೆ ತಕೊಂಡ್ ಮಕ್ಕೊಂಡಾಳ. ಅದು ಏನಾಯ್ತು ಅಂತಂದ್ರೆ ಪುರಾಣಕ್ಕೆ ಬಂದ ಮುದುಕಿ ಪುರಾಣ ಕೇಳಕ್ಕಿತ್ತು. ಅವ್ನು ಪುರಾಣ ಹೇಳಕ್ಕಿತ್ತ. ಇಟ್ಟೆಲ್ಲ ಆದ ಕಾಲಕ್ಕೆ ಮುದುಕಿ ಮಕ್ಕೊಂದ ಕಾಲಕ್ಕೆ ಆ ಇಲಿದ ಮನಿ ಇತ್ತಿರಲಿಲ್ಲ. ಮತ್ತು ಅದು ಇಲಿದೊಂದು ಮನಿ ಇತ್ತದು. ಅದರ ಕಡೆ ಎಲ್ಲ ತಯಾರು ಮಾಡ್ಕೊಂಡು ಮನಿ ಮಾಡ್ಕೊಂಡಿತ್ತದು. ಆ ಮನಿ ಐತಕ್ಕೆ ಇಲ್ಲಿ ಗುಡುಗುಡು ಹುಡುಕಾಡ್ಕೋದು ಬರ್ತದು. ನನ್ನ ಮನಿ ಎಲ್ಲೈತೆ ನಾಕೈತದು ಇಲಿ. ನನ್ನ ಮನಿ ಎಲ್ಲೈತೆ ಅಲ್ಲೇ ಮೂಸಿ ನೋಡೋದು, ಇಲ್ಲೋ ಮೂಸಿ ನೋಡೋದು, ಅಲ್ಲೇ ಮೂಸಿ ನೋಡೋದು, ಇಲ್ಲೋ ಮೂಸಿ ನೋಡೋದು. ಮೂಸಿ ನೋಡ್ಕೋತ ಎಲ್ಲಿ ಬತ್ತು ಅಂದ್ರೆ ಮುದುಕಿ ಹತ್ಯಕ್ಕೆ ಬತ್ತದು. ಮುದುಕಿ ಹತ್ಯಕ್ಕೆ ಬತ್ತವ್ವ. ಮುದುಕಿದ್ದು ಬಾಯಿ ತೆಗೆದು ಏನು ಮಾಡ್ತಿತ್ತು ರೀ? ಗೊರಿಕೆ. ಮುದುಕಿ ಬಾಯಿ ತೆಗೆದು ಗೊರಿಕೆ ಹೊಡ್ಯಾಕತ್ತಿತ್ತು. ಇಲ್ಲಿ ಮೂಸಿ ನೋಡ್ಕೋತ ಎಲ್ಲಿ ಬಂತು ಅಂದ್ರೆ ಮುದುಕಿ ಬಾಯಿ ಹತ್ತಕ್ಕೆ ಬತ್ತು. ಬಾಯಿ ತೆಗೆದಾಳು ಮುದುಕಿ ಬಾಯಿಗೆ ಪುಸ್ ಅಂತ ಮುದುಕಿ ಬಾಯಿಗೆ ಹೋತು. ಎಲ್ಲಿ ಹೋತ್ರಿ? ಮುದುಕಿಗೆ ಕನಸಿನಾಗ ಬುಂದೆ ಉಂಡಿ ತಿಂದಂಗ ಆಗೈತೆ. ಮಾಡಿದ್ ನೋಡ್ರಿ. ಆ ಮುದುಕಿ ಮಾಡಿದ್ಲು ಮಾಡಿರ್ಪ್ಲೆ ಏನಾಯ್ತು? ಒಳಗೆ ಹೋಗಿ ಸುಮ್ಮ ಕುಂಡ್ರತೇನಿ. ಅದನ್ನಕೈತು ನನ್ನ ಜಾಗನೇ ಬದಲಾಗೈತಿ ಅಂತ ಅದು ಕೆದರಾಕೈತಿ. ಒಳಗೆ ಹೋಗಿ ಮಣ್ಣು ಕೆದರಾಕೈತಿ. ಮುದುಕಿ ಅಯ್ಯೋ ಹೊಟ್ಟಿ ಅಂತ ಎದ್ದು ಕೂತು. ಅಯ್ಯೋ ಹೊಟ್ಟಿ ಅಂತ ಹೇಳಿ ಮುದುಕಿ ಎದ್ದು ಕೂತೇವ. ಎದ್ದು ಕೂತಾಗ ಬಾಜುಕೊಂದು ಹುಡುಗ ಮುದುಕಿ ಬಾಯಿ ನೋಡ್ಕೋತ ಕೂತಿತ್ತು. ಮುದುಕಿ ಕೇಳಿತು, ಏನು ತಮ್ಮ ಏನು ನೋಡಕತ್ತಿ? ಮುದುಕಿ ಅಯ್ಯ ಇಂಥದೊಂದು ಇಲಿ ಎಲ್ಲಿ ಹೋತಮ್ಮ? ನಿನ್ನ ಬಾಯಾಗ ಹೋತಂದಮ್ಮ. ಇಂಥದೊಂದು ಇಲಿ ನಿನ್ನ ಬಾಯಾಗ ಹೋತಾನ. ಮುದುಕಿ ಇಲಿನ ಹೊಡ್ಕೋತ್ರಿ. ಬುಳಂಗಂತ ಅಲ್ಲೇ ಬಿತ್ತದು. ಅಲ್ಲೇ ಬಿತ್ತು. ಚಿಂತೆ ಚಾಲು ಆತ್ಲ ಏನು? ಆದ್ರಾಗ ಮುತ್ತೆ ಇದ್ದವ ಆಸ್ತಿ ಎಲ್ಲ ಮುದುಕಿ ಹೆಸರಲ್ಲ ಬರ್ದೆ ಸತ್ಯ ದೇವ. ಅವ ಮುದುಕಿ ಮೇಲೆ ಜೀವ ಎಲ್ಲ ಆಸ್ತಿ ಅಕ್ಕಿ ಹೆಸರಲ್ಲೇ ಬರ್ದಾನ. ಅಕ್ಕಿ ಹೆಸರಲ್ಲೇ ಬರ್ದಾಗ ಮೊಮ್ಮಗ ಹುಡ್ಕೊತ ಬಂದು ಸುದ್ದಿ ಗೊತ್ತಾಗಿ ನಮ್ಮ ಆಯಿ ಏನು ಹೋಗೈತಿ? ನೋಡಿದಂಗೆ ಅಂತಾಳೆ. ಇಲಿ ಹೋಗೈತಿ ಅಂದ ಬಳಿಕ ಆ ಇಲಿ ಹೊರಗೆ ತೆಗಿಬೇಕು, ನಮ್ಮ ಆಯಿನ ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಮೊಮ್ಮಗ ತೀರ್ಮಾನ ಮಾಡಿ ಸರ್ಕಾರಿ ದವಾಖಾನೆಗೆ ಹೋದ. ಮತ್ತು ಕಾಸಿಗೆ ಹೋದ, ರೊಕ್ಕ ಖರ್ಚಾಗ್ತಾವತ್ತೇಳಿ
ಸರ್ಕಾರಿ ದವಾಖಾನಿಗೆ ಹೋದ ಡಾಕ್ಟರ್ ಅಂದ ಇದನ್ನೇನು ನಾವು ಕೊಡಂಗಿಲ್ಲ. ಮತ್ತೆ ಇನ್ನೇನು ಮಾಡೋದು? ಅವ ಯಾವ ನಿಮ್ಮ ಮೂರು ಪುರಾಣ ಹೇಳಕ್ಕಂದ್ರೆ ಅವನ್ನ ಕರ್ಕೊಂಡು ಬರ್ರಿ ಅಂದ್ರೆ ಅವ್ರು ಪುರಾಣ ಹೇಳೋರು ಬಾಳೆ ನೋಡ್ಯವ. ಇನ್ನು ಇಲ್ಲಿ ಹೊರಗೆ ತೆಗಿಬೇಕು ನಾವು. ಏನು ಕೈ ಹಾಕೋದ ಒಳಗೆ? ಕೈ ಹಾಕೋದ ಇಲ್ಲ. ಅವ್ನು ಪುರಾಣ ಹೇಳೋ ಭಾಳ ಶಾನೆ ಇದ್ದೇವ. ಅವು ಭಾಳ ಶಾನೆ ಇದ್ದವು. ಏನು ಮಾಡಿದ್ ಗೊತ್ತೇನ್ರಿ? ಎಷ್ಟೊತ್ತತ್ತು ಇಲ್ಲಿ ಹೋಗಿ ಅರ್ಧ ತಾಸು ಹೊತ್ತು ಒಳಗೆ ಹೋಗಿರಿ. ಎಲ್ಲಿ ಕೂತತಿ ಆಂಬಲ್ರಿ ಒಳಗೆ ಬರವತ್ತದು. ನೀರು ಕುಡಿಸ್ತೀವಿ, ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ, ಇಲ್ಲಿ ಬರವತ್ತು ಒಳಗೆ ಈಶಾಡಕತ್ತೈತಿ ಆಂಬಲ್ ಅಂದ್ರೆ ಅವ್ರು. ಮತ್ತೆ ಇನ್ನೇನು ಮಾಡಬೇಕು? ಹೊರಗೆ ತೆಗಿಬೇಕಲ್ಲ. ಅವ್ನು ಪುರಾಣ ಹೇಳೋ ಒಂದು ಚೀಟಿ ಬರೆದು ಕೊಟ್ಟೈತಿವ. ಏನಂತ ಬರೆದು ಕೊಟ್ಟೇನ? ಒಂದು ದೊಡ್ಡ ಬೆಕ್ಕ ತೊಗೊಂಡು ಬರ್ರಿ ಅಂತ ಬರೆದು ಕೊಟ್ಟಿದ್ದ ಅವ. ಏನು ತೊಗೊಂಡು ಬರೋದು? ಬೆಕ್ಕ, ಕ್ಯಾಟ್ ಕ್ಯಾಚ್ ಮಾಡುತ್ತೆ ಅಂತ ಹೇಳಿ ದೊಡ್ಡ ಬೆಕ್ಕ ತೊಗೊಂಡು ಬರ್ರಿ ಅಂತ ಅವು ಬರೆದು ಕೊಟ್ಟಿದ್ದ. ಅವು ಬರೆದು ಕೊಟ್ಟ ಕಾಲಕ್ಕೆ ಏನು ಮಾಡಿದ್ರು ಅಂತಂದ್ರೆ, ಇವ್ರು ಬೆಕ್ಕ ತರಕ್ಕೆ ಇವ್ರು ಓಡ್ಕೋತ ಹೋಗಿ ಊರಾಗ ಒಂದು ಬೆಕ್ಕ ಸಿಗವಲ್ಲು. ಹನಿ ಬಿಡ್ಕೊಡ್ರಿ, ಎಲ್ಲ ಬೇಕು ಬೇರೆ ಕಡೆ ಹೋಗ್ಯಾವ. ಹಂಗೂ ಹಿಂಗೂ ಮಾಡಿ ಬೆಕ್ಕ ಹಿಡ್ಕೊಂಡು ಬಂದ್ರವ. ಹಿಡ್ಕೊಂಡು ಬಂದರು. ಏನು ಮಾಡಕತ್ತಿರು ಅಂದ್ರೆ, ಬೆಕ್ಕಿನ ಕೊಳ್ಳಾಗ ದಾರ ಕಟ್ರಿ ಅಂದ ಅವ್ನು ಪುರಾಣ ಕಟ್ಟಿದ್ರು ಅವರು. ಆ ಬೆಕ್ಕಿಗೆ ಬಡಿರಿ ಅಂದ. ಬಡದ್ ಬೆಕ್ಕ ಮ್ಯಾವ್ ಮಾಡಿತ್ತು ನೋಡ್ರಿ. ಮ್ಯಾವ್ ಮಾಡಿತ್ತು. ಏನಟ್ಟು ಬಿಡ್ರಿ ಅಂದವು. ಮ್ಯಾವ್ ಮಾಡಿ ಕುರ್ರ ಮಾಡಕೈತದು. ಮ್ಯಾವ್ ಮಾಡಿ ಕುರ್ರ ಮಾಡಕೈತು. ಅವಾಗ ಏನಾಯ್ತು ಗೊತ್ತೇನು? ಒಳಗಿದ್ದದು ಇಲ್ಲಿಗೆ ಕಿವಿ ಕೇಳಿದತ್ತದು. ಒಳಗಿದ್ದ ಇಲ್ಲಿಗೆ ಕಿವಿ ಕೇಳಿದತ್ತ. ಒಳಗಿರ್ತಕ್ಕಂಥ ಇಲಿ ಹತ್ತತ್ತ. ಇಲ್ಲಿ ಬೆಕ್ಕ ಬಂದತ್ತಿನ ನಾ ಬೆಕ್ಕಿನ ಕೈಯಾಗ ಸಿಗುತ್ತೇನೆ ಅಂತ ತಿಳ್ಕೊಂಡು ಮುದುಕಿದ ತೇಲಿಗನ್ ಹಾಕ್ಲಾಕಿರ್ತೇವೆ. ಇನ್ನು ಅವಾಗ ಹೋಗ್ತದೆ ಅನ್ನೋ ಮುದುಕಿ ಬ್ಯಾಗ ಹುಕ್ಕತ್ತು ಹೊರಗೆ ಜಿಗಿದಿತ್ತತ್ ನೋಡ್ರಿ. ಇಲಿ ಹೊರಗೆ ಜಿಗಿ ಹಿಡಿದು ಬೆಕ್ಕ ಹಿಡ್ಕೋತತ್. ಇವೆಲ್ಲ ಪುರಾಣದಾಗ ನಿದ್ದೆ ಮಾಡ್ರಿ ಹಿಂಗೆ ಆಗ್ತಾವ. ಮತ್ತೆ ನಿಮ್ಮ ಊರಾಗ ಇಲ್ಲಿ ಬಂದ್ರೆ ನಂಗೆ ಗೊತ್ತಿಲ್ಲ. ಚಂದಂಗೆ ಕೇಳ್ಬೇಕು ಪುರಾಣ.